ಕಾರ್ಯಕ್ರಮ ಮುಗಿ ಹೋದ್ಮೇಲೆ ಅದನ್ನೆಲ್ಲ ಜೋಪಾನವಾಗಿ ನಿಮ್ಮ ಸಂಸ್ಥೆಯ ವಸ್ತುಗಳನ್ನು ಎಲ್ಲಿಟ್ಟಿರ್ತೀರ ಅದು ತಗೊಂಡು ಮಾಡ್ತೀರಾ. ಟೇಸ್ಟ್ ಇಷ್ಟ ರಾಘವೇಂದ್ರ ಕಾರಣ ಇಲ್ವಾ? ಈವೆಂಟ್ ಕೋಆರ್ಡಿನೇಟರ್ ಕಿರಣ್ ಕುಮಾರ್, ನಿಮ್ಮ ಸಂಸ್ಥೆಯಲ್ಲಿ ಇವೆಂಟ್ಸ್ ಮಾಡುವಂಥವು ಏನಿದ್ರು ಕೂಡ ಅದನ್ನು ಅವರು ನಿರ್ವಹಿಸ್ತಾರೆ. ಅವರಿಗೆ ಒಂದು ಸ್ವತಂತ್ರತೆಯನ್ನು ನೀವು ಕೊಡಬೇಕು. ಒಂದು ಇವೆಂಟ್ಸ್ ಕಾರ್ಯಕ್ರಮಗಳನ್ನ ಹಲವಾರು ಕಡೆ ಹೋಗಿ ನೋಡ್ಕೊಂಡು ನೀವು ನಿರ್ವಹಿಸಬೇಕು. ಅದು ನಿಮ್ಮ ನಲ್ಲಿ ಕೂತ್ಕೊಂಡು ಮಾತಾಡುವಂತಾರೆ. ಅದನ್ನು ಮಾಡ್ಕೊಳ್ತಾರಲ್ಲ. ಲೀಡರ್ಶಿಪ್ JLT ಕ್ಲಬ್ ಲೆವೆಲ್ JLT ಕೋಆರ್ಡಿನೇಟರ್ ಶಿವಾನಂದ ಪಾಡಿಗ, ನೀವು ನಮ್ಮನ್ನು ತುಂಬ ಚೆನ್ನಾಗಿ ಒಂದಾಗಲಿ ವಿಚಾರಿಸ್ಕೊಂಡ್ರಿ, ಭಾಳ ಸಂತೋಷ. ಒಂದು ಲೀಡರ್ಶಿಪ್ ಅನ್ನೋದು ಕ್ಲಬ್ನ ಒಂದು ಶಿಸ್ತನ್ನು ತೋರಿಸುತ್ತೆ. ಆ ಒಂದು ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿರೋದ್ರ ಜೊತೆಗೆ ಸಂಸ್ಥೆ ಎಲ್ಲ ಸದಸ್ಯರು ಅದನ್ನು ತೋರಿಸ್ಕೊಡ್ಬೇಕು. ಅದನ್ನು ಒಂದು ಶಿಸ್ತನ್ನು ಕಾಪಾಡುವಂಥ ಜವಾಬ್ದಾರಿ ಲೀಡರ್ಶಿಪ್ ಚೇರ್ಮನ್ ತಾವು ಮಾಡ್ತೀರಲ್ಲ. ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಪ್ರಶಾಂತ್ ಕೋಟ್ಯನ್ ಇದೀರಾ? ಏನು ನಿಮ್ಮದು ಪ್ರಾಜೆಕ್ಟ್ ಇದೆ? ಪರ್ಮನೆಂಟ್ ಪ್ರಾಜೆಕ್ಟ್ ನಿಮ್ದು ಇದೆ. ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಸ್ವಲ್ಪ ನೀವು ಭಾಷಣ ಮಾಡುವಾಗ ಬೆವರ್ತಿದ್ದೀರಿ, ನಾನು ನೋಡ್ತಿದ್ದೆ. ಆದರೆ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಆಗಿ ನಾನು ನೋಡಿದಷ್ಟು ಮಟ್ಟಿಗೆ ನೀವು ಒಳ್ಳೆ ಶಿಸ್ತಾಗಿ ನಿಮ್ಮ ಫಿಸಿಯೋಥೆರಪಿ ಏನು ನಿಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಇದೆ ಅದನ್ನು ಚೆನ್ನಾಗಿ ಮೈಂಟೈನ್ ಮಾಡ್ತಿದ್ದೀರಿ. ಅದನ್ನೇ ನೀವು ಚೆನ್ನಾಗಿ ಮೈಂಟೈನ್ ಮಾಡಿ ಮುಂದುವರಿಸ್ಕೊಂಡು ಮಾಡ್ತೀರಲ್ಲ. ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಡಾಕ್ಟರ್ ಧೀರಜ್ ಹೆಗ್ಡೆ, ನಾನು ನಿಮ್ಮ ಕೆಲಸ ಒಂದು ರೀತಿ ಸೆಕ್ರೆಟರಿ ಕೆಲಸ ಇದ್ದಂಗೆ. ಯಾಕೆಂದರೆ ನಿಮಗೆ ಒಂದು ಇಂಟರ್ನ್ಯಾಷನಲ್ನಿಂದ ಪಾಸ್ವರ್ಡ್ ಬರುತ್ತೆ. ಕ್ಲಬ್ ಅಡ್ಮಿನಿಸ್ಟ್ರೇಟರ್ಗೆ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಸರರ್ ಮತ್ತು ಕ್ಲಬ್ ಅಡ್ಮಿನಿಸ್ಟ್ರೇಟರ್. ಸೆಕ್ರೆಟರಿ ಅವ್ರು 2 ವರ್ಷ ಕೆಲವು ಟೈಮ್ ನೀವು ಎಕ್ಸಸೈಸ್ ಮಾಡ್ಬೋದು. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಇದನ್ನು ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸ ನಿಮ್ಮದು. ಆ ಒಂದು ಕೆಲಸವನ್ನು ಕಾರ್ಯದರ್ಶಿಗಳ ಜೊತೆ ಸೇರ್ಕೊಂಡು ನೀವು ಮಾಡ್ತೀರಲ್ಲ. ಮೆಂಬರ್ಶಿಪ್ ಚೇರ್ಮನ್ ಇದು ಭಾಳ ಮುಖ್ಯವಾದ ಒಂದು ಪಾತ್ರ. ಶ್ರೀನಿವಾಸ್ ಪೂಜಾರಿ, ನೀವು ತುಂಬ ವರ್ಕಿಂಗ್ ಓಡಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀನಿ. ಸಂಸ್ಥೆಗೆ ಮೆಂಬರ್ಶಿಪ್ ತರೋದು ಎಷ್ಟು ಮುಖ್ಯನೋ ರಿಟೆನ್ಷನ್ನು ಅಷ್ಟೇ ಮುಖ್ಯ. ನಾವು ತರುವಂಥ ಮೆಂಬರ್ಸ್ ಜೊತೆ ನಮ್ಮ ಕ್ಲಬ್ಬಿನ ಸಿದ್ಧಾಂತಗಳೇನು, ನಮ್ಮ ಲೈನಿಸಮ್ನ ನೀತಿ ನಿಯಮಗಳೇನು, ನಮ್ಮ ಫೀಸ್ ಸ್ಟ್ರಕ್ಚರ್ ಏನು, ಮಲ್ಟಿಪಲ್ದಾಗ್ಬೋದು, ಡಿಸ್ಟ್ರಿಕ್ಟ್ದಾಗ್ಬೋದು, ಇಂಟರ್ನ್ಯಾಷನಲ್ದಾಗ್ಬೋದು, ACIದಾಗ್ಬೋದು, ಈ ಥರದವೆಲ್ಲನೂ ಅವರಿಗೆ ಒಂದು ಜೋಪಾನವಾಗಿ ನೋಡ್ಕೊಂಡು ಪೂಜಾರಿ ಅವರು ಕಳಿಸ್ತಾರೆ. ಅಂಥ ಕ್ವಾಲಿಟಿ ಮೆಂಬರ್ಸನ್ನು ತರಬೇಕು. ಈಗ 52 ವರ್ಷಗಳ ಲೈನ್ಗಳಿಗೆ ಕೊಟ್ಟಿದ್ದಾರೆ. ಅವ್ರನ್ನ ನೋಡಿ ನಾವು ಬದುಕಿರೋರಂತೂ ಲೈನ್ ಆಗಿರಬೇಕು ಅನ್ನುವಂತಹ ಮನೋಭಾವನೆ ಉಳ್ಳಂಥ ಸದಸ್ಯರನ್ನ ನೀವು ಮೆಂಬರ್ ತಗೊಬರ್ಬೇಕು. ನೀವು ಈ ದಿನ ಎಷ್ಟು ಜನ ಮೆಂಬರ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಅದು ಸಂಜೀತ್ ಬಂದಾಗ ಅದೇ ಹೇಳ್ತೀರಿ. ಅಂಥ ಕ್ವಾಲಿಟಿ ನೀವು ಮೆಂಬರ್ಸ್ನ ತರ್ತಿರಲ್ಲ. ಕಮ್ಯುನಿಕೇಷನ್ ಉಮೇಶ್ ಆಚಾರ್ ಭಾಳ ಇಂಪಾರ್ಟೆಂಟು. ನಾವು ಕಮ್ಯುನಿಕೇಷನಲ್ಲಿ, ಮಾರ್ಕೆಟಿಂಗ್ನಲ್ಲಿ ನಾವು ರೋಟಿಯೋಗಿಂತ ನಾವು ಭಾಳ ಇದ್ದೀವಿ. ಎಷ್ಟೋ ನಾವು ಉತ್ತಮವಾದ ಕೆಲಸಗಳು ಮಾಡಿದ್ರು ಕೂಡ ಅದು
ಪಬ್ಲಿಸಿಟಿ ಆಗ್ತಾ ಇಲ್ಲ, ಮಾರ್ಕೆಟಿಂಗ್ ಆಗ್ತಾ ಇಲ್ಲ. ನಾವು ಬರೀ ಲಯನ್ಸ್ಗಳೇ ಕೂತ್ಕೊಂಡು ಮೀಟಿಂಗ್ಗಳು ಫಂಕ್ಷನ್ಗಳು ಮಾಡ್ತೀವಿ. ಆದರೆ ನಾನ್ ಲಯನ್ಸ್ ಕೂಡ ನಾನು ಇನ್ವಾಲ್ವ್ ಮಾಡ್ಕೊಂಡಾಗ ಈ ಥರ ಒಂದು ಮುಖ್ಯವಾದ ಸಭೆಗಳಿಗೆ ಏನಾಗುತ್ತೆ ಅಂದರೆ ನಾವು ಮಾಡ್ತಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿ ಅವರು ಕೂಡ ನಾವು ಯಾಕೆ ಲಯನ್ಸ್ ಮೆಂಬರ್ ಆಗಬಾರ್ದು ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಸೊ ಆದ್ದರಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಥರ ಮಾಡೋದಾಗಲಿ, ನಮ್ಮ ಒಂದು ಕ್ಲಬ್ ಸರ್ವಿಸ್ ಚೇರ್ಮನ್ ಮಧ್ವರಾಜ್ ಬನ್ಮಾಡಿ ಬನ್ನಿ ನಿಧಾನಕ್ಕೆ ಬನ್ನಿ, ನಾನು ಹೇಳ್ತಾ ಇರ್ತೀನಿ, ಕೇಳ್ಕೊಂಡೇ ಈ ಗಂಟೆ ಬನ್ನಿ. ಸರ್ವಿಸ್ ಆಕ್ಟಿವಿಟೀಸ್ ಅನ್ನೋದು ಸೇವೆ ಮತ್ತು ಸ್ನೇಹ ಎರಡು ಬಹಳ ಮುಖ್ಯವಾದ ನಮ್ಮ ಲೈನಿಸಮ್ನಲ್ಲಿ ಹೇಳಿದೆ. ಹಾಗಾಗಿ ಬರೀ ನಾವು ಮನೋರಂಜನೆ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಹೋಗೋದು ಮಾತ್ರ ಮುಖ್ಯವಲ್ಲ, ಸರ್ವಿಸ್ ಮಾಡೋದು ಬಹಳ ಮುಖ್ಯ. ಆ ಸರ್ವಿಸ್ ಮಾಡೋದನ್ನ YLCಗೆ ಅಪ್ಲೋಡ್ ಮಾಡೋದ್ರ ಮುಖಾಂತರ ನಿಮ್ಮ ಜಿಲ್ಲೆ ಎಷ್ಟು ಸರ್ವಿಸ್ಗಳನ್ನ ಎಷ್ಟು ಸಾವಿರ ಸರ್ವಿಸ್ ಮಾಡಿದೆ ಅನ್ನೋದು ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಎಷ್ಟೋ ಕ್ಲಬ್ಗಳು ಸರ್ವಿಸ್ ಮಾಡಿದ್ರು ಅದನ್ನು ಅಪ್ಲೋಡ್ ಮಾಡ್ತಾನೆ ಅವಾರ್ಡ್ಗೂ ಭಾಗ್ಯರಾಗಲ್ಲ, ಇಂಟರ್ನ್ಯಾಷನಲ್ ಅಕಾಡೆಮಿಗೂ ಬರಲ್ಲ. ಸೊ ಹಾಗಾಗಿ ಆ ಸರ್ವಿಸ್ಗೆ ಕೆಲಸ ಮಾಡೋದ್ರ ಜೊತೆಗೆ ಅದನ್ನು ಅಪ್ಲೋಡ್ ನೀವು ಮಾಡೋ ನಿಟ್ಟನ್ನು ಕೂಡ ನೀವು ಕಾರ್ಯದರ್ಶಿಗಳ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ತೀರಲ್ಲ. LCF ಕೋಆರ್ಡಿನೇಟರ್ ಸುಧಾಕರ್ ಆಚಾರ್ಯ ನಿನ್ನೆ ಧನ್ಯವಾದಗಳು. ಇದು ನಮ್ಮ ಕಡೆ ಈ ಥರ ಇದ್ದವರಿಗೆ ಚಿನ್ನದ ಮಗ ಅಂತ ಅಂತೀವಿ, ಬಂಗಾರ ಮನುಷ್ಯ. ಅದೇ ರೀತಿ ಬಂಗಾರದಂಥ ಕೆಲಸವನ್ನು ಮಾಡಿದ್ದೀವಿ. ನೀವು ಕೊಟ್ಟಂಥ 9 LCFಗಳು ಇವತ್ತು ಪರ್ಮನೆಂಟ್ ಪ್ರಾಜೆಕ್ಟ್ಗಳಿಗೆ LCF ಗ್ರಾಂಟ್ಗಳಿಗೆ ಉಪಯೋಗ ಬರ್ತಾ ಇದೆ. ಅದು ಒಳ್ಳೊಳ್ಳೆ ಕೆಲಸಗಳು ಹೋಗ್ತಾ ಇದೆ. ಈಗ ಸ್ಕೂಲ್ಗಳು ಮಾಡೋಕ್ಕಾಗ್ಬೋದು, ಡಯಾಬಿಟೀಸ್ ಸೆಂಟರ್ಗಳು ಮಾಡೋದಕ್ಕಾಗ್ಬೋದು, ಬೇರೆ ಬೇರೆ ವಿಭಾಗಗಳಿಗೆ ಅದು ಉಪಯೋಗ ಬರ್ತಾ ಇದೆ. ನಿಮ್ಮಲ್ಲಿ ನೀವು ತಗೊಳ್ಳದೇ ಇದ್ರೂ ಬೇರೆ ಯಾರೋ ನಿಮ್ಮ ಹಣವನ್ನು ತಗೊಂಡು ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದು ಮಾಡ್ತಾನೆ. ಇನ್ನೂ ಹೆಚ್ಚಿನ ಒಂದು LCFಗಳ ಸಂಸ್ಥೆಯಲ್ಲಿ ಆರ್ಥಿಕವಾಗಿ ಸದೃಢರಾಗಿರೋರ ಹತ್ರ ಪಡೆದು ಒಂದು ಒಳ್ಳೆ LCF ಇದನ್ನು ಮಾಡಿ. ಲಯನ್ ಮೆಂಟರ್, ಇವರು ಮೆಂಟರ್ಗೆ ನಾವೇನು ವಸಂತ್ ಕುಮಾರ್ ಶೆಟ್ಟಿ ಅವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ. ಬೇಕಾದಷ್ಟು ಇವರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಏನು ಮಾಡ್ತಾರೆ ಮೆಂಟರ್ಗೆ ನಮ್ಮಂಥವ್ರಿಗೆ ಲೈನಿಸಮ್ನಲ್ಲಿ ಜೂನಿಯರ್ ಆದರೂ ನಮ್ಮಂಥವ್ರಿಗೆ ಪಾಠ ಹೇಳ್ಕೊಡುವಂಥ ಫ್ಯಾಕಲ್ಟಿಗಳು. ಆ ಫ್ಯಾಕಲ್ಟಿಗೆ ಶಕ್ತಿ ತುಂಬಿರೋದೇ ದಿವ್ಯ ವಸಂತ್ ಕುಮಾರ್ ಶೆಟ್ಟಿ. ಯಾಕೆಂದರೆ ಮನೆಯಲ್ಲಿ ಹೆಂಡತಿರು ಗಂಡರಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಮುಂದೆ ಅಂದರೆ ಇರಲೇಬೇಕು. ನಾವು ಆಯಿತು ಹೋಗ್ಲಿ, ಏನು ಮಾಡ್ತಾರೆ ಅಂದರೆ 1, 2, 3 ಅಂತ ತಗೊಂಡು ಕೆಲವು ಕ್ಲಬ್ಗಳಲ್ಲಿ ಸಾಮಾನ್ಯವಾಗಿ ಅವ್ರನ್ನೇ ಹಂತ ಹಂತವಾಗಿ ವರ್ಷ ಅವ್ರನ್ನೇ ಅಧ್ಯಕ್ಷರು ಮಾಡೋ ಪದ್ಧತಿ. ಅದರಲ್ಲಿ ಮೊದಲನೇ ಉಪಾಧ್ಯಕ್ಷರಾಗಿ ಚಿತ್ರಾ ಜಗದೀಶ್ ಎಡಪಡಿ ತಾಯ. ಚಿತ್ರಾ ಅವರು ನೀವು ಉಪಾಧ್ಯಕ್ಷರಾಗಿರೋದ್ರಿಂದ ಇನ್ಮೇಲೆ ನೀವುಗಳನ್ನು ಇಟ್ಕೊಂಡು ಬನ್ನಿ. ಎರಡನೇ VP ಸುನಲ್ B ಅಪೂರ್ವ. ಸುನೀಲ್ ತುಂಬ ಆಕ್ಟಿವ್ ಆಗಿದೆ. ಥರ್ಡ್ VP ಕೇಶವ ಆಚಾರ್ಯ ಬಂದಿದ್ದಾರ? ಹಾಂ, ಬನ್ನಿ. ನಿಮ್ಮ ಕರ್ತವ್ಯ ಏನು ಅಂದರೆ ಅಧ್ಯಕ್ಷರು ಸಪೋಸ್ ಕೆಲವು ಕಡೆ ಮಾಡೋದೇ ಇಲ್ಲ, ಅಧ್ಯಕ್ಷ ಇಲ್ಲ ಅಂದರೆ ಮೀಟಿಂಗೇ ಮಾಡಲ್ಲ. ಆದರೆ ಕೆಲವು ಕಡೆ ಅಧ್ಯಕ್ಷ ಇಲ್ಲ ಅಂದರೆ ಎಲ್ಲರ ಹೊರದೇಶಕ್ಕೋ ಎಲ್ಲರ ತಿಂಗಳಗಟ್ಟಲೆ ಹೋದಾಗ ಅವರ ಕೈಲು ಆಯ್ಕೆಯಲ್ಲಿ ಉಪಾಧ್ಯಕ್ಷರು ಆ ಸ್ಥಾನವನ್ನು ಅಲಂಕರಿಸಿ ಸಭೆಯನ್ನು ನಡೆಸಬೇಕಾಗತ್ತೆ.
ಇದು ನಿಮ್ಮ ಜವಾಬ್ದಾರಿ. ಮತ್ತು ಎಷ್ಟು ನೀವು ತಿಳ್ಕೊಳ್ತೀರೋ ಅಷ್ಟು ನಿಮ್ಮ ಅವಧಿ ಬಂದಾಗ ನಿಮ್ಗೆ ಅನುಕೂಲ ಆಗುತ್ತೆ. ಅದನ್ನು ಮಾಡ್ತೀರಾ? ಹಾಗೆ ಇನ್ನು ಜಾಯಿಂಟ್ ಲಿಯೋದಲ್ಲಿ ಜಾಯಿಂಟ್ ಏನಲ್ಲ, ಟ್ರೆಜರರ್ ಬನ್ನಿ. ಲಿಯೋ ಟ್ರೆಜರರ್ ಇನ್ನೇನು ತಲೆ ಕೆಡಿಸ್ಕೋಬೇಡ. ಟ್ರೆಜರರ್ ಕೆಲಸ ಬಹಳ ಮುಖ್ಯ. 2 ಅಕೌಂಟ್ಗಳಿರ್ತವೆ. ರಾಮಕೃಷ್ಣರಾವ್ ಯಾರು? ಒಂದು ಅಡ್ಮಿನಿಸ್ಟ್ರೇಟಿವ್ ಅಕೌಂಟು, ಇನ್ನೊಂದು ಸರ್ವಿಸ್ ಅಕೌಂಟ್. ಸರ್ವಿಸ್ ಅಕೌಂಟಿಗೆ ನಿಮ್ಮ ಒಂದು ಮೊದಲ ಆಕ್ಟಿವಿಟೀಸ್ ನೋಡಿ ತುಂಬ ಸಂತೋಷದಿಂದ ಬೇರೆಯವರೆಲ್ಲ ನಿಮಗೆ ಡೊನೇಷನ್ ರೂಪದಲ್ಲಿ ಕೊಡ್ತಾರೆ. ಅದನ್ನು ಸರ್ವಿಸ್ ಅಕೌಂಟ್ಗೆ ಹಾಕಬೇಕು. ₹1 ಸರ್ವಿಸ್ ಬಿಟ್ಟು ಬೇರೆದಕ್ಕೆ ಉಪಯೋಗಿಸ್ಬಾರ್ದು. ಭಾಳ ಮುಖ್ಯ. ಅಡ್ಮಿನಿಸ್ಟ್ರೇಟಿವ್ ಅಕೌಂಟ್ನಲ್ಲಿ ನೀವು ಡೊನೇಷನ್ ಏನು ಬೇರೆ ಬೇರೆ ಥರದ ಆಕ್ಟಿವಿಟೀಸ್ ಕೊಡ್ತಾರಲ್ಲ ಅದನ್ನು ಹಾಕಿ ನೀವು ಮೋಜು ಮಸ್ತಿ ಏನು ಮಾಡ್ತೀರೋ ನೀವು ಮೀಟಿಂಗ್ಗಳಲ್ಲಿ ಅದಕ್ಕೆ ಉಪಯೋಗಿಸ್ಬೇಕು. ಭಾಳ ಇಂಪಾರ್ಟೆಂಟ್. ಅಕೌಂಟ್ ಮೇಂಟೈನ್ ಮಾಡಿ. ವರ್ಷದ ಕೊನೆಯಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ DG ಬರ್ತಾರೆ. ಅವಾಗ ಕ್ಯಾಬಿನೆಟ್ ಸೆಕ್ರೆಟರಿ, ಕ್ಯಾಬಿನೆಟ್ ಟ್ರೆಜರರು ನಿಮ್ಮ ಅಕೌಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಮಾಡಿ ಸರಿ ಇದೆಯೋ ಅಂತಹ ಮನವರಿಕೆ ಅವ್ರಿಗಾದರೆ ನಿಮಗೆ ಒಳ್ಳೆಯ ಅವಾರ್ಡ್ನ ಇಲ್ಲೇ ಕ್ಯಾಬಿನೆಟ್ ಸೆಕ್ರೆಟರಿ ಅವಾರ್ಡ್ ಕೌನ್ಸಿಲ್ ಇನ್ನೇನು ಬಂದಿರುತ್ತಂತ ಆ ಒಂದು ಅವಾರ್ಡ್ಗೆ ನೀವು ಭಾಜನರಾಗಬೇಕು. ಆ ಕೆಲಸ ಮಾಡ್ತೀರಾ? ಧನ್ಯವಾದಗಳು. ಜಾಯಿಂಟ್ ಸೆಕ್ರೆಟರಿ ತಪೋಧನ್ ಶೆಟ್ಟಿ, ತಪೋಧನ್. ಸೆಕ್ರೆಟರಿ ಡಾಕ್ಟರ್ ದಿವ್ಯಾ B. ಶೆಟ್ಟಿ. ಮತ್ತು ಲಿಯೋ ಸೆಕ್ರೆಟರಿ ಪೂರ್ವಿಕಾ. ಲಿಯೋ ಸೆಕ್ರೆಟರಿ ಪೂರ್ವಿಕಾ. ಸೆಕ್ರೆಟರಿನ ಯಾರು? ಲಿಯೋ ಸೆಕ್ರೆಟರಿ. ನೀವೊಬ್ಬ ಮೇಡಮ್ ಹತ್ರ ಹೋಗೋರು ಪಕ್ಕ ಅವ್ರು ಹೇಳಿದ್ದನ್ನು ಕೇಳಬೇಕು. ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಯವರ ಪರಿಚಯವನ್ನು ನಮ್ಮ ಸ್ನೇಹಿತರು ಮಾಡಿಕೊಟ್ರು. ಆಡುಮುಟ್ಟದ ಸೊಪ್ಪಿಲ್ಲ, ದಿವ್ಯ ಪ್ರವೇಶ ಮಾಡದ ಕ್ಷೇತ್ರಗಳಿಲ್ಲ. ದಿವ್ಯ ಆಡುಮುಟ್ಟದ ಸೊಪ್ಪಿಲ್ಲ, ದಿವ್ಯ ಪ್ರವೇಶ ಮಾಡದೇ ಇರುವಂಥ ಕ್ಷೇತ್ರಗಳಿಲ್ಲ. ಸಂಗೀತ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸರಸ್ವತಿಯನ್ನು ಒಲಿಸ್ಕೊಂಡಿರುವ ನಮ್ಮ ಸಹೋದರಿ ದಿವ್ಯಾಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬಲಿ. ನಿಮಗೆ ಶಕ್ತಿ ಜಾಸ್ತಿ ಬಂದರೆ ಆಟೋಮೆಟಿಕ್ಲಿ ಶಕ್ತಿ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈಗಾಗಲೇ ನೀವು ಸಾಕಷ್ಟು ಕೆಲಸನ ಈ ಸೆಕ್ಯೂರಿಟಿ ಕೆಲಸ ಏನು ಹಿಂದೆ ಮಾಡಿದ್ದೀರಾ? ಮಾಡಿದ್ಮೇಲೆ ನಿಮಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಯಾಕೆಂದರೆ ಕಾರ್ಯದರ್ಶಿ ಹುದ್ದೆ ಒಂದು ರೀತಿಯ ಸಂಸ್ಥೆಯ ಸದಸ್ಯರುಗಳಿಗೆ, ಜಿಲ್ಲಾಡಳಿತಕ್ಕೆ, ಮಲ್ಟಿಪಲ್ ಆಡಳಿತಕ್ಕೆ ಒಂಥರ ಸಂಪರ್ಕ ಸೇತುವೆ ಇದೆ. ಕರೆಸ್ಪಾಂಡೆನ್ಸ್ ಭಾಳ ಇಂಪಾರ್ಟೆಂಟ್. ನಾವು ಯಾರೂ ನಿಮ್ಮಲ್ಲಿ ಗೊತ್ತಿಲ್ಲ. ನಾವು ಸ್ಕೂಲಿನಲ್ಲಿ ಮ್ಯಾನ್ಯುವಲ್ ಮಾಡ್ತೀವಿ, ಟೇಸ್ಟ್ ಮ್ಯಾನ್ಯುವಲ್. ಇಂಟರ್ನ್ಯಾಷನಲಿಂದ ಬಂದಂಥ ಇದನ್ನು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿ ನಾವು ಮ್ಯಾನ್ಯುವಲ್ ತೆಗೆದುಕೊಳ್ತೀವಿ. ಮ್ಯಾನ್ಯುವಲ್ ತುಂಬ ಚೆನ್ನಾಗಿ ಮಾಡಿದ್ದು, ಮರ್ತುಬಿಟ್ಟೆ. ಆ ಮ್ಯಾನ್ಯುವಲ್ನೇ ಯಾರು ಓದಲ್ಲ. ನಮ್ಮ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನೋದನ್ನು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಆಗಲಿ, ಅಡ್ಮಿನಿಸ್ಟ್ರೇಟಿವ್ ಮೆಂಬರ್ಸ್ ಆಗಲಿ ಯಾರೂ ಸರಿಯಾಗಿ ಓದೋದೇ ಇಲ್ಲ. ನಿಮಗೆ ಜ್ಞಾನದೇವತೆ ನಿಮ್ಮಲ್ಲಿದ್ದಾಳೆ, ನೀವು ಅದನ್ನು ಓದಿ. ಈಗ ಕವಿತಾ ಶಾಸ್ತ್ರಿಗಳು ಯಾವ ರೀತಿ ನಮಗೆ ಬೆಸ್ಟ್ ಟ್ರೈನರ್ ಆಗಿ, ಬೆಸ್ಟ್ ಕೋಆರ್ಡಿನೇಟರ್ ಆಗಿ ಸೌತ್ ಇಂಡಿಯಾದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ಕಾರಣ ಅವರ ಶ್ರಮ ಅಂತಾರೆ. ಆ ಒಂದು ಸ್ಥಾನವನ್ನು ಅಲಂಕರಿಸುವಂಥ ದಿನಗಳನ್ನು ನಾವು ನೋಡಬೇಕು ನಿಮ್ಮಲ್ಲಿ. ಯಾಕೆಂದರೆ ನಮ್ಮಲ್ಲಿರುವಂತಹ ಒಂದು
ಶಕ್ತಿಯನ್ನು, ಒಂದು ಆತ್ಮವಿಶ್ವಾಸವನ್ನು, ಪ್ರೌಢತೆಯನ್ನು ನಾವು ಹೊರತರದಲ್ಲೇ ಹೋದರೆ ನಮಗೆ ನಾವೇ ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ತೇವೆ. ಎಲ್ಲರೂ ಮಾಡೋಕ್ಕಾಗಲ್ಲ ಆ ಕೆಲಸ. ನೀವು ಮಾಡೋ ಶಕ್ತಿಯನ್ನು ಸ್ವತಃ ಸರಸ್ವತಿನೇ ನಿಮಗೆ ಕೊಟ್ಟಿದ್ದಾಳೆ. ನೀವು ಇಂದಿನಿಂದ ಕಾರ್ಯದರ್ಶಿ ಹುದ್ದೆ ಏನಿದೆಯೋ ಎಲ್ಲರ ಜೊತೆ ಸ್ನೇಹ ಬಾಳ್ವೆಯನ್ನು ಇಟ್ಕೊಂಡು, ಎಲ್ಲರ ಸಂಪರ್ಕವನ್ನು ಇಟ್ಕೊಂಡು ಸಂಸ್ಥೆಯನ್ನು ಒಳ್ಳೆಯ ನಿಟ್ಟಿನಲ್ಲಿ ಬೆಳೆಸ್ಕೊಂಡು ಹೋಗೋದ್ರ ಜೊತೆಗೆ ಒಂದು ಡಿಸ್ಟಿಕ್ಕು ಅಡ್ಮಿನಿಸ್ಟ್ರೇಷನ್ ಜೊತೆ, ಮಲ್ಟಿಪಲ್ ಅಡ್ಮಿನಿಸ್ಟ್ರೇಷನ್ ಜೊತೆ ಒಳ್ಳೆ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ, ಯಾಕೆಂದರೆ ನಮಗೆ ಫಸ್ಟ್ ಇದರಲ್ಲಿ ಭಾಳ ಮುಖ್ಯವಾದ್ದು ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ, ಶಿಕ್ಷಕರಿಗಿರುವ ಸಂಬಂಧವನ್ನು ರೂಪಿಸುವಂಥ ಒಂದು ಕಾರ್ಯಕ್ರಮ TTW ಪ್ರೋಗ್ರಾಮ್. ಅವರು 3 ಜನರ ಸಂಬಂಧ ಎಷ್ಟು ಅದ್ಭುತವಾದ್ದು, ಅಪೂರ್ವವಾದದ್ದು, ಎಷ್ಟು ಶ್ರೇಷ್ಠವಾದದ್ದು ಅನ್ನೋದನ್ನು ಪುಸ್ತಕಗಳ ಮುಖಾಂತರ, ನಿಮ್ಮಗಳ ಟೀಚರ್ಸ್ಗಳ ಒಂದು ಫ್ಯಾಕಲ್ಟಿ ಮುಖಾಂತರ, ಟ್ರೈನರ್ನ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಗಳ ಮುಖಾಂತರ ಮಕ್ಕಳನ್ನು ಅಭಿವೃದ್ಧಿಪಡಿಸೋದು, ತಂದೆ ತಾಯಿಗಳಿಗೆ ತಿಳುವಳಿಕೆಯನ್ನು ಹೇಳೋದು, ಮಕ್ಕಳನ್ನ ಹೆಂಗೆ ಮಾಡಬೇಕು ಅನ್ನೋದು ಭಾಳ ಮುಖ್ಯವಾಗಿ TTW ಎಲ್ಲೂ ಯಾರಿಗೂ ಇನ್ಸ್ಟಾಲ್ನಲ್ಲಿ ಇದನ್ನು ಹೇಳಿಲ್ಲ. ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ರಾಧಾಕೃಷ್ಣ ಬಂಟ್ವಾಳ, ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ, ನೋಡಿದೆ. ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ನೀವು, ನಿಮ್ಮ ಸಂಘಟನೆಗಳು, ಕಾರ್ಯದರ್ಶಿಗಳು, ಖಜಾಂಚಿಗಳು ಕೆಲಸ ಮಾಡಿದ್ದೀರಿ. 3 ಜನ ಕೈ ಜೋಡಿಸಿ ಕೆಲಸ ಮಾಡಿದರೆ ಒಳ್ಳೆ ಅಭಿವೃದ್ಧಿ ಪದ ಪ್ರಮುಖ ಕೇಂದ್ರ ಬಿಂದು. ಜೊತೆಗೆ ಮದುಮಗ ಅಂತ ಹೇಳಿದ್ರೆ ಏನು ತಪ್ಪಾಗಲ್ಲ. ಅಂದರೆ ನಿಮ್ಗೆ ಇವತ್ತು ನಾವು ತಾಲಿ ಕಟ್ಟಿಸ್ತಾ ಇದ್ದೀವಿ ಸಂಸ್ಥೆಯ ಜವಾಬ್ದಾರಿಯನ್ನು. ಎಂ ರೋಹಿತ್ ದಾಸ್ ಅವರು ಬನ್ನಿ. ಕರೆಕ್ಟಾಗಿ ಬಂದಿದ್ದೀರಿ. ಮದುವೆ ಥರ ಬಾಲ್ಗ ಗಂಡು ದಾಳಿ ಸಮೇತನೇ. ಮೇಡಮ್ ಅವರ ನಾವು ಕರೀತಾನೆ ಅವ್ರು ಬಂದಿದ್ದಾರೆ ಅಂದರೆ ನಿಮ್ಮ ಅನ್ಯೂನ್ಯತೆ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ಅನ್ನೋದು ಅರ್ಥವಾಗ್ತಾ ಇದೆ. ನಾನೇನು ಮೇಡಮ್ ಅವ್ರನ್ನ ನೀವು ಅನುಮತಿ ಕೊಟ್ಟಿದ್ದೀರ ಅವ್ರ ಅಧ್ಯಕ್ಷರಾಗೋದಕ್ಕೆ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಇವತ್ತು ರೋಹಿತ್ ದಾಸ್ ಅವರ ಜೊತೆ ಮಾಲತಿ ಮೇಡಮ್ ಅವರು ಕೂಡ ನಮ್ಮ ಪತಿಗೆ ಸಹಕಾರವನ್ನು ನೀಡೋದಕ್ಕೆ ಕಂಕಣಬದ್ಧರಾಗಿ ಬಂದು ನಿಂತಿದ್ದಾರೆ. ರೋಹಿತ್ ದಾಸ್ ಅವರು ಎಷ್ಟು ವರ್ಷ ನೀವು ಇಲ್ಲಿ? 20 ವರ್ಷ. ವಸಂತಿನ ಸೀನಿಯರ. ನಿಮಗೆ ಭಾಳಷ್ಟು ಸಮಯ ಎಲ್ಲ ಅಧ್ಯಕ್ಷರ ಜೊತೆ, ಗವರ್ನರ್ಗಳ ಜೊತೆ, ಮಲ್ಟಿಪಲ್ ಚೇರ್ಮನ್ಗಳ ಜೊತೆ ಕೆಲಸ ಮಾಡಿರೋ ಅನುಭವ ನಿಮಗಿದೆ. ತುಂಬ ಸಂತೋಷ. ಆದರೆ ಅನುಭವ ಬೇರೆ, ನಂಬಿಕೆ ಬೇರೆ. ಈ ಸಂಸ್ಥೆ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟು ಈ ವರ್ಷ ಜವಾಬ್ದಾರಿ ಸ್ಥಾನವನ್ನು ನಿಮಗೆ ಕೊಟ್ಟಿದೆ. ನಿಮ್ಮ ನಾಯಕತ್ವದಲ್ಲಿ ಎಲ್ಲ ಕ್ಲಬ್ ಆಫೀಸರ್ಸ್ ಜೊತೆ, ಸದಸ್ಯರ ಜೊತೆ ಒಳ್ಳೆಯ ಸಂಬಂಧವನ್ನು, ಸಂಪರ್ಕವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸರ್ವತೋಮುಖ ಅಭಿವೃದ್ಧಿಪಡಿಸ್ಕೊಂಡು ಜಿಲ್ಲಾಡಳಿತದ ಜೊತೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಟಾಪ್ 10 ಒಳಗಡೆ ಬರುವಂಥ ಒಂದು ಸಂಸ್ಥೆ ಆಗಬೇಕು. ಅದರಿಂದ PMCC ವಸಂತ್ ಕುಮಾರ್ ಶೆಟ್ಟಿಯವ್ರಿಗೂ ಮತ್ತು ನಮ್ಮ ಹಿರಿಯ ಸದಸ್ಯರಾದ ಬಾಳಿಗವ್ರಿಗೂ ಮತ್ತು ಶ್ಯಾಮ್ ಭಟ್ರಿಗೂ ಮತ್ತು ಎಲ್ಲ ಸದಸ್ಯರಿಗೆ ಹೆಸರು ಬರೋ ರೀತಿ ನೀವು ಕೆಲಸ ಮಾಡಬೇಕು ಅನ್ನೋ ಭರವಸೆಯಿಂದ ನಿಮ್ಮನ್ನು ಇವತ್ತು ನಾಯಕರಾಗಿ ಸಂಸ್ಥೆ ಮಾಡಿದೆ. ಅವರ ಆಸೆಗಳಿಗೆ ನಿರಾಸೆ ಆಗದಂತೆ ನಡ್ಕೋಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ನಿಮ್ಮ ಮೇಲೆ ತುಂಬ ದೊಡ್ಡ ಗುರುತರವಾದಂಥ ಜವಾಬ್ದಾರಿ. ಏನು ಒಳ್ಳೆ ಎಕ್ಸ್ಟೆನ್ಷನ್ ಕ್ಲಬ್ ಮಾಡೋ ವಿಚಾರ ಆಗ್ಬೋದು,
ಮೆಂಬರ್ಶಿಪ್ ಗ್ರೋತಲ್ಲಿ ಆಗ್ಬೋದು, LCF ಕಾಂಟ್ರಿಬ್ಯೂಷನಲ್ಲಿ ಆಗಿರ್ಬೋದು, ರಿಟೆನ್ಷನಲ್ಲಿ ಆಗಿರ್ಬೋದು, ಅದು ಭಾಳ ಇಂಪಾರ್ಟೆಂಟ್. ರಿಟೆನ್ಷನ್ ಮೆಂಬರ್ಸ್ನ ಡ್ರಾಪ್ ಮಾಡ್ಬೋದು. ಎಲ್ಲ ಹಂತದಲ್ಲಿ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು, ಯಾವುದರಲ್ಲೂ ನೀವು ಹಿಂದೆ ಬೀಳದಂತೆ ಎಲ್ಲರ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋದು. ಈ ಸ್ನೇಹಕ್ಕಿಂತ ಗೊತ್ತಿಲ್ಲ. ಇಷ್ಟು ಜನರ ಸ್ನೇಹವನ್ನು ನೀವು ಸಂಪಾದನೆ ಮಾಡಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಬನ್ನಿ ನನ್ನ ಸ್ನೇಹ ಬಯಸಿದ್ದೀನಿ ಅಂತ ಯಾರು ಬರಲ್ಲ. ಆ ಒಂದು ಶಕ್ತಿ ಈ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲರೂ ಒಂದು ಕಡೆ ಗೂಡಿಸಿ ಒಂದು ಸ್ನೇಹ ಸೇತುವೆಯನ್ನು ಬೆಸೆಯುವಂಥ ಶಕ್ತಿ ಇರೋದು ಈ ಲೈನಿಸಮ್ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಆ ನಂಬಿಕೆಯನ್ನು ಉಳಿಸ್ಕೊಂಡು ಕಾರ್ಯದರ್ಶಿ ಖಜಾಂಚಿಯವರ ಜೊತೆ ಒಳ್ಳೆ ಸಂಪರ್ಕವನ್ನು ಮತ್ತು ಮಲ್ಟಿಪಲ್ ಲೀಡರ್ಸ್ ಇದ್ದಾರೆ ನಿಮ್ಮಲ್ಲಿ, ಅವ್ರ ಜೊತೆ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಸಂಸ್ಥೆಯನ್ನು ಉತ್ತಮ ಮಟ್ಟಕ್ಕೆ ತಗೊಂಡೋಗ್ತೀರಿ ಅನ್ನೋ ಭರವಸೆಯನ್ನು ನಾನು ಕೊಡ್ತೀರಾ. ತುಂಬ ಧನ್ಯವಾದಗಳು. ಹಾಗೂ ಬಂಡವಾಳ ಲಿಯೋ ಸಂಸ್ಥೆಯ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇನೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಈ ಒಂದು ನೂತನ ತಂಡಕ್ಕೆ ಆಶೀರ್ವಾದವನ್ನು ಮಾಡ್ತಾ ಒಳ್ಳೆಯ ಸಂಸ್ಥೆಗಳ ಬೆಳೀಲಿ ಅಂತ ಹೇಳಿ ಈ ಒಂದು ಅಧಿಕಾರ ದಂಡವನ್ನು ನಾನು ನಮ್ಮ ಇಬ್ಬರು ಜೋಡಿಗಳ ಮುಖಾಂತರ ನೂತನ ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕು ಅಂತ ಹೇಳ್ತಾರೆ. My installing officer, Nayak K. Devegowda, PNJF. ಗಳಾದಂಥ ರಾಮಕೃಷ್ಣ ರಾವ್ ಅವರಿಗೆ ಕೊಡ್ತಾ ಇದ್ದೀನಿ. ಮತ್ತು ಸಂಸ್ಥೆಯನ್ನು ಒಳ್ಳೆಯ ಗಳಿಗೆಯಲ್ಲಿ ಪ್ರಾರಂಭಿಸಿ ಯುವತಿಯನ್ನು ಬೆಳೆಸಿ 52 ವಸಂತಗಳನ್ನು ಹಲವಾರು ಏಡು ಬೀಳುಗಳನ್ನು ಕಂಡರೂ ಕೂಡ ಲೆಕ್ಕಿಸದೆ ತಮ್ಮ ನಾಯಕತ್ವದಲ್ಲಿ ಈ ಸಂಸ್ಥೆಯನ್ನು ಮುಂದಕ್ಕೆ ತಂದಂಥ ಒಂದು ಚಾರ್ಟರ್ ಪ್ರೆಸಿಡೆಂಟ್ ಆದ ವಸಂತ್ ಬಾಳಿಗಾರಿಗೆ ನಾನು ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ನನ್ನು ಹಾಕೋದ್ರ ಮುಖಾಂತರ ಅವರ ಆಶೀರ್ವಾದವನ್ನು ನಾನು ಪಡಿತೀನಿ. ನಾನೇ ಅದು ಬರ್ತೀನಿ, ನೀವು ಬರೋದು ಬೇಡ. ದೀಪವನ್ನು ಬೆಳಗಿಸುವ ಈ ವರ್ಷ ಉತ್ತಮ ಸೇವೆಗಳನ್ನು ಮಾಡುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಮತ್ತೆ ಹಾಗೆ ನಮ್ಮ ಚಾರ್ಟರ್ ಮೆಂಬರ್ ಅವರು ಕೂಡ ಮಿಷನ್ 1.5 2027ರವರೆಗೂ ಇರುವಂಥ ಪಿನ್ನು ಇದನ್ನು ನಾನು शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दन दीपज्योतिर्परब्रह्म दीपज्योतिर्जनार्दन दीपो हरतु ಎಲ್ಲ ಲಯನ್ ಮತ್ತು ಲಯನ್ ಹಾಗೂ ಲಿಯೋಗಳು ಹುಡುಕಟ್ಟೋಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆರೋಗ್ಯಂ ಧನ ಸಂಪದ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಲಯನ್ಸ್ ಕ್ಲಬ್ ಬಂಡವಾಳದ ಎಲ್ಲ ಸದಸ್ಯರು ಗ್ರೂಪ್ ಫೋಟೋಗಾಗಿ ವೇದಿಕೆಯಲ್ಲಿ ಬರಬೇಕಂತ ಕೇಳಿಕೊಳ್ತಾ ಇದ್ದೀವಿ. ಲಯನ್ಸ್ ಕ್ಲಬ್ ಬಂಡವಾಳದ ಎಲ್ಲ ಸದಸ್ಯರು
ಚುನಾಯಿತರಾಗಿರ್ತಕ್ಕಂಥ ಹೊಸ ಜಿಎಸ್ಟಿಗಳಿಗೂ ಮತ್ತು ಅಧ್ಯಕ್ಷರಿಗೂ ಇರೋ ಮುಂದೆ ಹಾಕಿರ್ತಕ್ಕಂಥ ನಮ್ಮ ಮುಖ್ಯ ಸ್ನೇಹಿತರಿಗೆ ಕೇಳಬೇಕು. ಪದಗ್ರಹಣ ಸ್ವೀಕರಿಸಿದಂತಹ 2025-26ನೇ ಸಾಲಿನ ಲಯನ್ಸ್ ಮತ್ತು ಲಿಯೋ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಖಜಾಂಚಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಮುಂದಕ್ಕೆ ನೂತನ ಅಧ್ಯಕ್ಷರಾದಂತಹ ಲಯನ್ ರೋಹಿತ್ ಅಶೋಭಂಗ ಅವರು ಸಭೆಯನ್ನು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. Introduction of new members by membership chairperson Lion Srinivas Pujari. ಕ್ವಾಲಿಫೈ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಮ್ಮ ಲಯನ್ಸ್ ಕುಟುಂಬದ ಸದಸ್ಯರಾಗಲು ಮುಂದೆ ಬಂದಿದ್ದಾರೆ. ಮೆಂಬರ್ಶಿಪ್ ಚೇರ್ಪರ್ಸನ್ ಲಯನ್ ಶ್ರೀನಿವಾಸ್ ಪೂಜಾರಿ ಅವರು ಹೊಸ ಸದಸ್ಯರುಗಳ ಪರಿಚಯ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಎಲ್ಲ ಅತಿಥಿಗಳೇ, ವೇದಿಕೆ ಎಲ್ಲ ಲಯನ್ಸ್ ಬಂಧುಗಳೇ, ಈಗಾಗಲೇ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಸದಸ್ಯರಾಗಿ ಸೇರಿಕೊಳ್ಳಲು 3 ಜನ ಸದಸ್ಯರು ಈಗಾಗಲೇ ನಮ್ಮಲ್ಲಿದ್ದಾರೆ. ನಾನು ಹೇಳಿದಂಥ ಸದಸ್ಯರು ಅಲ್ಲೇ ಎಲ್ಲಿ ಕುಳಿತುಕೊಂಡಿದ್ದೀರ ಅಲ್ಲೇ ಎದ್ದು ನಿಂತರೆ ಸಾಕು. ಅಶ್ವಿತ್ ಕುಮಾರ್ ನಾಯಕ್ ಈಗ ಸರ್ ಅಶ್ವಿತ್ ಕುಮಾರ್ ಅಶ್ವಿತ್ ಕುಮಾರ್ ನಾಯಕ್ ಅವರು ಈಗಾಗಲೇ ನಮ್ಮ ಕುಂದಾಪುರದ ಶಂಕರನಾರಾಯಣ ಅಲ್ಲಿಯ ಊರಿನವರು. ಪ್ರಸ್ತುತ LIC ಆಫ್ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. 1/7/1994 ಜನನ. ಹಾಗೆ 2023 ಫೆಬ್ರವರಿ 3ರಂದು ಶ್ರೀಮತಿ ಶ್ರುತಿಯವರನ್ನು ಮದುವೆಯಾಗಿ ಪಾರ್ಥ ಎನ್ನುವ ಪುತ್ರಿಯನ್ನು ಪಡ್ಕೊಂಡಿದ್ದಾರೆ. ಇವರ ಹಾಬಿ ರೀಡಿಂಗ್. ನಮ್ಮ ಲಯನ್ಸ್ ಕ್ಲಬ್ LIC ಆಫ್ ಇಂಡಿಯಾದ ಇಲ್ಲಿ ಬಂಟ್ವಾಳ ಶಾಖೆಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದಾರೆ. ಇವರೇ ನಮ್ಮ ಮುಂದಿನ ಸದಸ್ಯರಾಗಿರುವಂಥ ಅಶ್ವಿತ್ ಕುಮಾರ್ ನಾಯಕ್ ಅವರು. ಮುಂದಕ್ಕೆ HS ರವಿಕುಮಾರ್, ಇವರು ಕೂಡ ಹಾಸನ ಜಿಲ್ಲೆಯವರಾಗಿದ್ದು ಪ್ರಸ್ತುತ LIC ಆಫ್ ಇಂಡಿಯಾದ ಬಂಟ್ವಾಳ ವಿಭಾಗದಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. LIC ಅಧಿಕಾರಿಗಳ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಓರ್ವ ಉತ್ತಮ ಹಾಡುಗಾರರಾಗಿದ್ದು ಶಟ್ ಬ್ಯಾಡ್ಮಿಂಟನ್ ಆಟಗಾರರು ಹೌದು. ಮಡದಿ ಭವ್ಯ ರವಿಕುಮಾರ್, ಮಗ ಸೋಹನ್ HR MBA ಮಾಡ್ತಾ ಇದ್ದಾರೆ ಹಾಗೂ ರಾಷ್ಟ್ರಮಟ್ಟದ ಶಟ್ಲ್ ಪ್ಲೇಯರ್ ಕೂಡ ಹೌದು. ಮಗಳು ಯುಕ್ತಾ HR ಸೆಕೆಂಡ್ PUC CFL ಕಾಲೇಜ್ ಮಂಕಾವೂರಿನಲ್ಲಿ ಕಲಿತಿದ್ದಾಳೆ. ಇವರೇ ನಮ್ಮ ಮುಂದಿನ ಸದಸ್ಯ HS ರವಿಕುಮಾರ್ ಅವರು. ಮತ್ತೋರ್ವ ಸದಸ್ಯ ರಾಮಚಂದ್ರ ನಾಯಕ್. ರವೀಂದ್ರ ಕೂತ್ಕೊಳ್ಳಿ.
ಪುನಂಚ ಗ್ರಾಮದ ಕಲ್ಲಾರ್ಪೆ ಮನೆಯ ರಾಮಚಂದ್ರ ನಾಯಕ್ ಅವರು ವಾಸವಾಗಿದ್ದು ಮಡದಿಯ ಹೆಸರು ದೇವಿ ಬಿ, ಹಾಗೆ ಸುಜಯ್ ಕೆ 6ನೇ ತರಗತಿಯಲ್ಲಿ ಹಾಗೂ ಕೋಮಲ್ ಕೆ ಇವರು 3rd ಸ್ಟ್ಯಾಂಡರ್ಡ್ ಕಲಿತಿದ್ದಾರೆ. ಇವರು ಕೂಡ LIC ಬಂಟ್ವಾಳದಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರನ್ನು ನಮ್ಮ ಸಂಸ್ಥೆಗೆ ಇಂಟ್ರೊಡಕ್ಷನ್ ಮಾಡಿದವರು ಮಧ್ವರಾಜ್ ಕಲ್ಮಾಡಿ ಅವರು, ಹಾಗೆ ಅಶ್ವಿತ್ ಕುಮಾರ್ ಅವರು ಕೂಡ ಮಧ್ವರಾಜ್ ಕಲ್ಮಾಡಿ ಅವರು ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಹಾಗೆ HS ರವಿಕುಮಾರ್ ಅವರನ್ನು ಪ್ರಶಾಂತ್ ಕೋಟ್ಯಾನ್ ಅವರು ಇಂಟ್ರೊಡಕ್ಷನ್ ಮಾಡಿದ್ದಾರೆ. ಅವಕಾಶಕ್ಕಾಗಿ ವಂದನೆಗಳು. ಸಂಸ್ಥೆಗೆ ಸೇರಿ ಪ್ರತಿಷ್ಠಿತ ಲಯನ್ಸ್ ಕ್ಲಬ್ನಲ್ಲಿ ಒಂದಾದ 53 ವರ್ಷಗಳ ಸದಾ ನಿರಂತರ ಸೇವೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ಮಲ್ಟಿಪಲ್ ಗುರುತಿಸಿರುವಂಥ ಬಂಟ್ವಾಳ ಲಯನ್ಸ್ ಸಂಸ್ಥೆಯ ಈಗ ತಾನೇ ಜವಾಬ್ದಾರಿ ವಹಿಸಿಕೊಂಡಿರುವಂಥ ನನ್ನ ಆತ್ಮೀಯರಾಗಿರುವಂಥ ರೋಹಿತ್ ಅಶ್ವರೇ, ಅದೇ ರೀತಿ ಇವತ್ತಿನ ಪದವಿಗಳ ಒಂದು ಏಳಿಗೆಯನ್ನು ಸದಾ ಬಯಸುವಂಥ ಉನ್ನತ ಸ್ಥಾನ ನೋಡಬೇಕಂತ ಸದಾ ಹಾತೊರೆಯುವಂಥ ಮನಸ್ಸುಳ್ಳವರು ಶ್ರೀಮಂತ ಹೃದಯಗಳು ದೇವೇಗೌಡರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಒಂದು ಕಳೆದ ವರ್ಷ ಈ ಒಂದು ಸಂಸ್ಥೆಯನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದಂಥ ನನ್ನ ಪ್ರೀತಿಯ ಸಹೋದರ ರಾಧಾಕೃಷ್ಣ ಬಂಟ್ವಾಳ ಅವರು, ಯಾಕೆಂದರೆ ಅವ್ರ ಬಗ್ಗೆ ಒಂದಾದ್ರು ಮಾತಾಡಲೇಬೇಕಾಗ್ತದೆ. ಒಬ್ಬ ಸಂಘಟನಾ ಚತುರ, ಯಾವತ್ತೂ ಒಂದು ಸಂಸ್ಥೆಯನ್ನು ಒಂದು ಕೂಡು ಕುಟುಂಬವಾಗಿ ಇವತ್ತಿನವರೆಗೆ ಕೊಂಡೊಯ್ದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ರೀತಿಯಲ್ಲೂ ಎಲ್ಲ ವಿವಿಧ ಕ್ಷೇತ್ರಗಳು ತನ್ನ ಛಾಪನ್ನು ಮೂಡಿಸಿರುವಂಥ ರಾಧಾಕೃಷ್ಣ ಬಂಟ್ವಾಳ ಮತ್ತು ಅವರ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈಗ ತಾನೇ ಜವಾಬ್ದಾರಿ ವಹಿಸಿಕೊಂಡಿರುವಂಥ ರೋಹಿತ್ ಅಶ್ವರ್ ಮತ್ತು ಅವರ ತಂಡದವರಿಗೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯನ್ನು ಇನ್ನೂ ನಿಯಮಗಳಿರುತ್ತದೆ. ಹಾಗಾಗಿ ಒಂದು ಸಣ್ಣ ಪ್ರತಿಜ್ಞೆ ಸ್ವೀಕರಿಸಬೇಕಿರ್ತದೆ. ನಿಮ್ಮ ಬಲಗೇನೆ ಅಂತ ನಾನು ಹೇಳೋದರಿಂದ ನೀವು ಹೇಳಿ, ನಾನು ನಿಮ್ಮ ಹೆಸರನ್ನು ಹೇಳಿಕೊಡಿ. ಲಯನ್ಸ್ ಕ್ಲಬ್ ಬಂಟ್ವಾಳದ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ. ಹಾಗೂ ಕ್ಲಬ್ನ ಎಲ್ಲ ಚಟುವಟಿಕೆಗಳಲ್ಲೂ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ನನ್ನಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಲಯನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ. ಕ್ಲಬ್ನ ಎಲ್ಲ ಸಭೆಗಳಲ್ಲೂ ಭಾಗವಹಿಸಿ ನನಗೆ ವಹಿಸುವ ಯಾವುದೇ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತೇನೆ. ಕ್ಲಬ್ನ ಕಾರ್ಯಕ್ರಮಗಳಿಗೆ ನನ್ನ ಪಾಲಿನ ದೇಣಿಗೆಯನ್ನು ಕೊಟ್ಟು ನನ್ನ ಕ್ಲಬ್, ನನ್ನ ಜಿಲ್ಲೆ ಮತ್ತು ಅಂತಾರಾಷ್ಟ್ರೀಯ ಒಕ್ಕೂಟವನ್ನು ಬಲಪಡಿಸುವಲ್ಲಿ ನಾನು ಬದ್ಧನಾಗಿರುವೆನೆಂದು ದೃಢ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಥ್ಯಾಂಕ್ ಯು. ಇವತ್ತಿನ ನೀವು ಲಯನ್ಸ್ ಸದಸ್ಯರಾಗಿ ಬಂಟ್ವಾಳ ಲಯನ್ಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಲಿಕ್ಕಿದ್ದೀರಿ. ಹಾಗಾಗಿ ನೀವು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾರೆ. ಇವತ್ತು ಸ್ಪಾನ್ಸರ್ಸ್ ದಯವಿಟ್ಟು ಮುಂದೆ ಬರಲು ಕೇಳ್ಕೊಳ್ತಾರೆ. ಈ ಹೊಸ ಸದಸ್ಯರನ್ನು ಎಲ್ಲ ಜವಾಬ್ದಾರಿಗಳನ್ನು ತೊಡಗಿಸಿಕೊಂಡು ನಮ್ಮ ಉತ್ತಮ ನಾಯಕರಾಗುವಂತ ನೀವು ಮಾಡ್ತೀರಾದ್ರೆ ನಿಮ್ಮ ಬಲಗೈಯಿಂದ ಸಮಾಜಕ್ಕೆ ಸೂಚಿಸಿ. ಥ್ಯಾಂಕ್ ಯು ಸೋ ಮಚ್. ಇನ್ನೇನಿದೆ ಕ್ಲಬ್ಬಿನ ಚರಿತ್ರೆಯಲ್ಲಿ ಅಧ್ಯಕ್ಷರಾಗುವ ಮೊದಲು ಅದು ಅಧ್ಯಕ್ಷರಾದ ದಿವಸವೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಸ್ವೀಕರಿಸುವ ಮೊದಲು ಸಮಾಜಕ್ಕೆ ಏನಾದರೂ ಕೊಡಬೇಕೆಂದ ಒಂದು ಮಿಡಿತದೊಂದಿಗೆ ಕೇವಲ 20 ದಿವಸದ ಒಂದು ಯೋಚನೆಯಲ್ಲಿ 1,45,000 ವೆಚ್ಚದ
ಒಂದು ತಂಗುದಾಣವನ್ನು, ಪ್ರಯಾಣಿಕರ ತಂಗುದಾಣವನ್ನು ಇವತ್ತು ಸಮಾಜಕ್ಕೆ ಅರ್ಪಿಸಿ ನಮ್ಮ ರೋಹಿತಾಶ್ವ ಬಂಗರವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದಾರೆ. ಬಹುಶಃ ಇದು ನಮ್ಮ ಬಂಟ್ವಾಳ ಲಯನ್ಸ್ ಕ್ಲಬ್ಗೆ ಬಹಳ ಒಂದು ಹೆಮ್ಮೆಯ ವಿಷಯ. ಇದು ಇಷ್ಟವರೆಗೆ ಯಾರು ಮಾಡಲಿಲ್ಲ ಅಂತ ನಮಗೆ ಹೆಮ್ಮೆ ಇಲ್ಲ, ಆದರೆ ಇನ್ನೂ ಕೂಡ ಮಾಡಲಿಕ್ಕೆ, ಇನ್ನು ಯಾರಾದರೂ ಮಾಡಲಿಕ್ಕೆ ಇದು ದಾರಿ ಆಗ್ತದೆ ಎನ್ನುವಂಥ ಸಂದೇಶದೊಂದಿಗೆ, ಸಂತೃಪ್ತಿಯೊಂದಿಗೆ ರೋಹಿತಾಶ್ವ ಬಂಗ ಹಾಗೂ ಹೊಸ ಟೀಮನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇನೆ. ನಮ್ಮ ಲಯನ್ಸ್ ಕ್ಲಬ್ ಹಲವಾರು ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಂದಿದೆ. ಹಲವಾರು ಬಸ್ ಸ್ಟ್ಯಾಂಡ್ಗಳನ್ನು, ನಿರ್ಗತಿಕರಿಗೆ ಮನೆಗಳನ್ನು ನಿರ್ಮಿಸುತ್ತಾ ಬಂದಿದೆ. ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಬಂದಿದೆ. ಅದೇ ರೀತಿ ನಮ್ಮ ಧ್ಯೇಯ, ಈ ವರ್ಷದ ನಮ್ಮ ತಂಡದ ಧ್ಯೇಯದಂತೆ ನಮ್ಮ ಧ್ಯೇಯ ಸರ್ವಿಸೇ ಮೊದಲು. ಪದಗ್ರಹಣ ಸಮಾರಂಭದ ಮೊದಲೇ ನಮ್ಮ ಒಬ್ಬರು ಲಯನ್ಸ್ ಸದಸ್ಯರು ಮೊನ್ನೆ ಇತ್ತೀಚೆಗೆ ಬೆಂಜನಪದವು ಪರಿಸರದಲ್ಲಿ, ತನ್ನ ಶಾಲೆಯ ಪರಿಸರದಲ್ಲಿ ಬಡ ಮಕ್ಕಳಿಗೆ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ. ಈ ಪದಗ್ರಹಣದ ಮೊದಲೇ ನಮ್ಮೊಬ್ಬರು ಸದಸ್ಯರು ಒಂದು ಬಡ ಕುಟುಂಬಕ್ಕೆ 25,000 ರೂಪಾಯಿಯ ದೇಣಿಗೆಯನ್ನು ಮನೆ ಕಟ್ಟಲು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಇವತ್ತು ಈ ವೇದಿಕೆಯಲ್ಲಿ ಕೂಡ ಕೊಡ್ತಿದ್ದೇವೆ. ಒಂದು ಕುಟುಂಬ ಆಧಾರವಾಗಿದ್ದವರು ಅನಾರೋಗ್ಯಕ್ಕೆ ಈಡಾದಾಗ, ಜೊತೆಗೆ ಅವರನ್ನು ಆರೈಕೆ ಮಾಡಬೇಕಾದ ಹೆಂಡತಿ ಕೂಡ ಅನಾರೋಗ್ಯಕ್ಕೆ ಈಡಾದಾಗ, ಅವರ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ 2 ಮಕ್ಕಳ ಗತಿ ಏನಾಗಬೇಕು? ಅಲ್ಲದೆ ಇಡೀ ಕುಟುಂಬ ಸ್ವತಃ ಮನೆಯಿಲ್ಲದೆ ಬಾಡಿಗೆ ಮನೆಯಲ್ಲಿರುವಂಥ, ಬಾಡಿಗೆ ಮನೆ ಕಟ್ಟಲು ಸಾಧ್ಯವಾಗಿರುವಂಥ ಪರಿಸ್ಥಿತಿಯಲ್ಲಿ ಕಂಗಾಲಾದ ಒಂದು ಕುಟುಂಬವನ್ನು ಗುರುತಿಸಿ ನಾವಿವತ್ತು 10,000 ದೇಣಿಗೆಯನ್ನು ಕೊಡ್ತಿದ್ದೇವೆ. ಶ್ರೀಯುತ ಗಗನ್ ಎನ್ನುವಂಥ ಬಾಲಕ ಈ ಒಂದು ಸಹಾಯವನ್ನು ಪಡ್ಕೊಳ್ಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಮುಂದಿನ ಸೇವೆ ಕಾರ್ಯಕ್ರಮ ಇವತ್ತು ನಮಗೆ ನೀವು ಗೊತ್ತಿದ್ದಾಗೆ ಕ್ರೂರ ಸಮಾಜ, ವ್ಯವಹಾರದ ಎದುರು ಯಾವುದೂ ಇಲ್ಲ, ಮಾನವೀಯತೆ ಇಲ್ಲದಂಥ ಕೆಲವೊಂದು ಸಂದರ್ಭದಲ್ಲಿ ಎಷ್ಟೋ ಬಡ ಕುಟುಂಬಗಳು ಕಂಗಾಲಾಗುವಂಥ ಸಂದರ್ಭ. ಒಬ್ಬ ಬಡ ವ್ಯಕ್ತಿ ಆಸ್ಪತ್ರೆಯಲ್ಲಿ ನೆರಳಿ ಸತ್ತಾಗ ಅವನನ್ನು ಆಸ್ಪತ್ರೆಯಿಂದ ಹೊರತರಲು ಅಥವಾ ಚಿಕಿತ್ಸೆಗೆ ಹಣ ಇಲ್ಲದೆ ಅವನು ಜೀವನವನ್ನು ತೆರೆಯುತ್ತಾರೆ. ಆದರೆ ಅವನ ಬಿಲ್ ಕಟ್ಟದೆ ಆಸ್ಪತ್ರೆಯವರು ಅವನ ಹೆಣ ಕೊಡಲು ನಿರಾಕರಿಸಿದಾಗ ಆ ಕಂಗಾಲಾದ ಕುಟುಂಬಕ್ಕೆ ನಮ್ಮ ಡಾಕ್ಟರ್ ವಸಂತ ಬಾಳಿಗಿರವರು 25,000 ರೂಪಾಯಿಯ ಒಂದು ದೇಣಿಗೆ ನೀಡಿ ಆ ಬಡ ಕುಟುಂಬಕ್ಕೆ, ಆ ಮೃತಪಟ್ಟ ಕುಟುಂಬಕ್ಕೆ ಹೆಣವನ್ನು ಕೊಡಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡ ವಸಂತ ಬಾಳಿಗರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದರ ಜೊತೆಯಲ್ಲಿ ಆ ಕುಟುಂಬಕ್ಕೆ ಪುನಃ ಒಂದು 5,000 ರೂಪಾಯಿಯ ಚೆಕ್ಕನ್ನು ನಾವು ವಸಂತ ಬಾಳಿಗರ ನೇತೃತ್ವದಲ್ಲಿ ಕೊಡ್ತಿದ್ದಾರೆ. ದಯವಿಟ್ಟು ಪ್ರದೀಪ್ ಎನ್ನುವಂಥ ಹುಡುಗ ಇದನ್ನು ಬಂದು ಪಡ್ಕೊಳ್ಬೇಕಾಗಿ ಕೇಳಿಕೊಂಡಿದ್ದೆ. ನಾನು ಈಗಾಗಲೇ ಘೋಷಿಸಿದಂತೆ ಲಯನ್ಸ್ ಆಶ್ರಯ ಇದು ಪ್ರಯಾಣಿಕರ ಹೊಸ ತಂಗುದಾಣ. ಇದನ್ನು ನಿರ್ಮಿಸಲು ಹೊರಟವರು ನಾವು ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ. ಈ ಒಂದು ಆಶಯ ನಮ್ಮಲ್ಲಿ ಮೂಡಿದಾಗ, ಈ ಯೋಜನೆ ಬಂದಾಗ, ನಮ್ಮ ಯೋಜನೆಯಾಗಿ ಪರಿವರ್ತಿಸಲು ಸಹಕರಿಸಿದವರು ಹಲವಾರು ಮಂದಿ. ಈ ಬಗ್ಗೆ ಪ್ರಥಮವಾಗಿ ಈ ವಿಷಯವನ್ನು ಪ್ರಸ್ತಾವಿಸಿದಾಗ ಪ್ರಥಮವಾಗಿ 10,000 ರೂಪಾಯಿಯನ್ನು ಕೊಟ್ಟು ಸಹಕರಿಸಿದವರು ಡಾಕ್ಟರ್ ವಸಂತ ಬಾಳಿಗರು. ಅದೇ ರೀತಿ ಲಯನ್ ಸುಧಾಕರ್ ಆಚಾರ್ಯ ಅವರು ಕೂಡ 10,000 ಕೊಟ್ಟು ಇದಕ್ಕೆ ಸಹಕರಿಸಿದ್ದಾರೆ. ಲಯನ್ ಗಣೇಶ್ ಪ್ರಸಾದ್, ದಯವಿಟ್ಟು ಹೆಸರಿಲ್ಲದವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಲಯನ್ ಡೊನಾಲ್ಡ್ ಬಂಟ್ವಾಳ ಅವರು 10,000 ದೇಣಿಗೆಯನ್ನು ನೀಡಿದ್ದಾರೆ. ಲಯನ್ ಪ್ರಶಾಂತ್ ಕೋಟ್ಯಾನ್, ಲಯನ್ ರೋಹಿತಾಶ್ವ ಬಂಗ, ಮೊಹಮ್ಮದ್ ಹನೀಫ್, ಲಯನ್ ಮಧುಸೂದನ್ ಅಂಬೇಕಾಲ್, ದಯವಿಟ್ಟು ಇವರೆಲ್ಲರೂ ವೇದಿಕೆಗೆ ಕೂಡಲೇ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವರನ್ನು ಖಂಡಿತವಾಗಿ ಗುರುತಿಸಲೇಬೇಕು. ಇವರ ಒಂದು ಉತ್ತಮ ಸಲಹೆ ಸಹಕಾರದಿಂದ ಈ ಒಂದು ಲಯನ್ ಆಶ್ರಯ ಎಂಬ ಹೊಸ ಪ್ರಯಾಣಿಕರ ತಂಗುದಾಣ ಇವತ್ತು ನಿರ್ಮಾಣ ಆಗಿದೆ, ಲೋಕಾರ್ಪಣೆಗೊಂಡಿದೆ. ಲಯನ್ ರಾಮಕೃಷ್ಣರಾವ್, ಫಿಲಿಪ್ಸ್ ರೇಗು,
ಲಯನ್ ಉಮೇಶ್ ಶಾಲಿಯಾನ್, ಲಯನ್ ಜಯಂತ್ ಶೆಟ್ಟಿ, ದುರ್ಗಾದಾಸ್ ಶೆಟ್ಟಿ, ಶಿವಾನಂದ ಬಾಳಿಗ, ಪಿಯೂಷ್ ಮ್ಯಾಕ್ಸಿಮ್, ರಮೇಶ್ ಶಾಲಿಯಾನ್, ಪಾಮಯ್ಯ ಜೇಕೋಟಿಯನ್, ಸತ್ಯನಾರಾಯಣ ರಾವ್, ಹೆರಳ್ ಡಿಸೋಜಾ, ಉದಯ ಪೈ, ವಾಲ್ಟರ್ ಲೊರೇನಾ, ಕಿರಣ್ ಕುಮಾರ್ ಹಾಗೂ ರವಿಕುಮಾರ್ LIC. ದಯವಿಟ್ಟು ಇವರೆಲ್ಲ ವೇದಿಕೆಗೆ ಬಂದು ನಮ್ಮ ಅತಿಥಿಗಳಿಂದ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸೋಣ. ಅದೇ ರೀತಿ ಕೂಡ 10,000 ರೂಪಾಯಿಗಳ ದೇಣಿಗೆಯಿದ್ದಾರೆ. ಅವರು ಕೂಡ ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಸೇವೆ ಮೊದಲು ಭವಿಷ್ಯದಾಗ ಒಬ್ಬ ಪರಿಪೂರ್ಣ ಸೇವಾ ಮನೋಭಾವವುಳ್ಳ ಉತ್ಸಾಹಿ ಛಲವಾದಿ ಕೆಲಸಗಾರ ತನ್ನ ಜೊತೆಯಿರಬೇಕೆಂಬ ನಿಟ್ಟಿನಲ್ಲಿ ನೂತನ ಅಧ್ಯಕ್ಷರು ತನ್ನ ಪದಾಧಿಕಾರಿಗಳ ಪೈಕಿ ಸರ್ವಿಸ್ ಕೋಆರ್ಡಿನೇಟರ್ ಆಗಿ ಆಯ್ಕೆ ಮಾಡಿದ್ದು ನಮ್ಮ ಅಗ್ರೆಸಿವ್ ಲೈನ್ ಮಾಡಿದರು. ಯಾವುದಾದ್ರೂ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡರೆ ಅದು ಯಶಸ್ವಿಯಾಗುವವರೆಗೆ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದು ಮಾತ್ರವಲ್ಲದೆ ಒಂದು ಒಳ್ಳೆಯ ಜನರು ದೃಷ್ಟಿಯಿರುವ ನಾಯಕ ಪೂರ್ವಾಧ್ಯಕ್ಷರಾದ ಲಯನ್ ಮಧುರಾಜ್ ಉದಯ್ ಪೈ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಸಮಯ 2024-25ನೇ ಸಾಲಿನಲ್ಲಿ PUC ಮತ್ತು SSLCಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಸಾಧಕರನ್ನು ಲಯನ್ಸ್ ಕ್ಲಬ್ ಬಂಟ್ವಾಳವು ಈ ಸುಂದರ ವೇದಿಕೆಯಲ್ಲಿ ಗುರುತಿಸಿ ಪ್ರತಿಭಾ ನಿಧಿಯೊಂದಿಗೆ ಗೌರವಿಸುತ್ತಿದೆ. ಪ್ರಪ್ರಥಮವಾಗಿ SVS PU ಕಾಲೇಜ್ ಬಂಟ್ವಾಳ ಇದರ ವಿದ್ಯಾರ್ಥಿನಿ ಕುಮಾರಿ ವಂದಿತಾ, ಇವರು ಕಾಮರ್ಸ್ ವಿಭಾಗದಲ್ಲಿ 600ರಲ್ಲಿ 580 ಅಂಕಗಳನ್ನು ಪಡೆದು ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ್ದಾರೆ. ವಂದಿತಾ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಯಜ್ಞ ಜಿ ಶೆಟ್ಟಿ, ಇವರು SVS PU ಕಾಲೇಜ್ ಬಂಟ್ವಾಳ ಇದರ ವಿದ್ಯಾರ್ಥಿನಿ. ಯಜ್ಞರವರು ಆರ್ಟ್ಸ್ ವಿಭಾಗದಲ್ಲಿ 561 ಅಂಕಗಳನ್ನು ಪಡೆದಿದ್ದಾರೆ. ಧನ್ವಿತಾ ಎಸ್, ಇವರು ಕಾರ್ಮಲ್ ಕಾಲೇಜ್ ಮೊಡಂಗಾವ್ ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ. ಇವರು 600ರಲ್ಲಿ 585 ಅಂಕಗಳನ್ನು ಪಡೆದು ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಕುಮಾರಿ ಶರಣ್ಯ ವಿ ಒಳ್ಳ, ಇವರು ಕನ್ನಡ ಮಾಧ್ಯಮ SLC ಪರೀಕ್ಷೆಯಲ್ಲಿ 625ರಲ್ಲಿ 609 ಅಂಕಗಳನ್ನು ಪಡೆದು ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಇವರನ್ನು ಗೌರವಾನ್ವಿತ
ಗೌರವಾನ್ವಿತ ಅತಿಥಿಗಳು ಇವರ ಕುಮಾರಿ ಅಜ್ಮಾ ಖದೀಜ್ ಕುನಿಲ್ ಇವರು ಇವತ್ತು ಬರಲಿಲ್ಲ ಕಾರಣಾಂತರಗಳಿಂದ. ಇವರ ಪೇರೆಂಟ್ಸ್ ಪೋಷಕರು ಬಂದಿದ್ದಾರೆ. ದಯವಿಟ್ಟು ನೀವು ಕೂಡ ವೇದಿಕೆಗೆ ಬನ್ನಿ. ಕುಮಾರಿ ಅಜ್ಮಾ ಖದೀಜಾ ಕುನಿಲ್ ಇವರು ಅಂಕಗಳನ್ನು ಪಡೆದು ಅತ್ಯುತ್ತಮ ಶೈಕ್ಷಣಿಕ ಸಾಧಕರಾಗಿದ್ದಾರೆ. ಇವರು ಎಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿ, ಇಲ್ಲಿನ ವಿದ್ಯಾರ್ಥಿ. ಪ್ರವೇಶವನ್ನು ಪಡೆದಿದ್ದಾರೆ. ಪೂರ್ವಿಯವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಪೂರ್ವಿಯವರು ನಮ್ಮ ಮಧುರಾಜ್ ಕಲ್ಮಾಡಿ ಹಾಗೂ ಜ್ಯೋತಿ ಮಧುರಾಜ್ ಇವರ ಮಗಳು. ನಿಮ್ಮ ಸಾಧನೆ ನಮಗೆ ಹೆಮ್ಮೆ ಮತ್ತು ಸಂತಸ ತಂದಿದೆ. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ನಮ್ಮ ಹಾರೈಕೆ ನಮ್ಮದು. ಧನ್ಯವಾದಗಳು. ವೇದಿಕೆಗೆ ಬರಬೇಕು. ಹಾಗೆ ಮಾನಸ ಪ್ರಭು ಅವರು ವೇದಿಕೆಗೆ ಬರಬೇಕು. ಹಾಗೆ ಕುಮಾರಿ ಸಾನ್ವಿತಾ ಎಸ್ ಇವರು ಕೂಡ ವೇದಿಕೆಗೆ ಬರಬೇಕು. ಇವರು ಅನೇಕ ಉನ್ನತ ಹುದ್ದೆಗಳನ್ನು ಮುಂದಕ್ಕೆ ವಹಿಸಿಕೊಳ್ಳುವವರು. ಅವರನ್ನು ನಾವಿಲ್ಲಿ ಗೌರವಿಸುವುದು ನಮ್ಮ ಕರ್ತವ್ಯ ಎಂಬ ಭಾವನೆಯಿಂದ ಇವರು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳದ ಜಗದೀಶ್ ಎಳಿಪಳಿತಾಯ ಹಾಗೂ ಚಿತ್ರ ಎಳಿಪಳಿತಾಯ ದಂಪತಿಗಳ ಮಗಳು. ಇವರು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹಾಗೂ ಪ್ರೌಢ ವಿದ್ಯಾಭ್ಯಾಸವನ್ನು ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾಗಿರಿಯಲ್ಲಿ ಮಾಡಿರುತ್ತಾರೆ. SLCಯಲ್ಲಿ ರಾಜ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದ ಇವರು ನಂತರ PUC ಎಕ್ಸ್ಪರ್ಟ್ PU ಕಾಲೇಜ್ ಮಂಗಳೂರಿನಲ್ಲಿ ಅದನ್ನು ಮುಗಿಸಿದ್ದು, ನಂತರ MBBS ಅನ್ನು AJ ಮೆಡಿಕಲ್ ಕಾಲೇಜಿನಲ್ಲಿ ಮಾಡಿರುತ್ತಾರೆ. MBBS ನಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಪ್ರಥಮ ಸ್ಥಾನದೊಂದಿಗೆ ಅವರು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿರುವಂತಹ ಇವರು ಸಂಗೀತ ಹಾಗೂ ಭರತನಾಟ್ಯವನ್ನು ಕೂಡ ಕರಗತ ಮಾಡಿಕೊಂಡವರು. ಅವರೇ ನಮ್ಮ ಡಾಕ್ಟರ್ ಐಶ್ವರ್ಯ ಕೆ. ಇನ್ನೊಬ್ಬರು ಅವರ ಆಚೆ ಬಲಬದಿಯಲ್ಲಿ ಕೂತ್ಕೊಂಡವರು ಮಾನಸ ಪ್ರಭು. ಇವರು ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿರುವಂತಹ ಡಾಕ್ಟರ್ ಮುಕುಂದ ಪ್ರಭು ಹಾಗೂ ಜಯಂತಿ ಮುಕುಂದ ಪ್ರಭು ಇವರ ದ್ವಿತೀಯ ಪುತ್ರಿ. 24-25ನೇ ಸಾಲಿನ PUCಯಲ್ಲಿ 96.67% ಸೈನ್ಸ್ ವಿಭಾಗದಲ್ಲಿ ಪಡೆದಿರುತ್ತಾರೆ. ಇಂತಹ ಇವರು ಮ್ಯಾಥ್ಸ್ನಲ್ಲಿ ವಿಶೇಷವಾಗಿ 100ರಲ್ಲಿ 100 ಅಂಕವನ್ನು ಗಳಿಸಿರುವುದು ನಮಗೆ ಹೆಮ್ಮೆಯ ಸಂಗತಿ ಕೂಡ ಹೌದು. ಹಾಗೂ ಅವರ ಮುಂದಿನ ಕನಸು ಇಂಜಿನಿಯರ್ ಆಗಬೇಕೆಂಬುದು. ಅವರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತೇವೆ. ಇನ್ನೊಬ್ಬರು ನಮ್ಮ ಪಕ್ಕದಲ್ಲಿ ಈ ಕಡೆಯಲ್ಲಿರುವವರೇ ಕುಮಾರಿ
ಸಾನ್ವಿತಾ ಎಸ್. ಇವರು ಲಯನ್ಸ್ ಕ್ಲಬ್ಬಿನ ಪೂರ್ವ ಅಧ್ಯಕ್ಷರಾದಂತಹ ಉಮೇಶ್ ಆಚಾರ್ಯ ಹಾಗೂ ರೀತಾ ಉಮೇಶ್ ಆಚಾರ್ಯ ದಂಪತಿಗಳ ಮಗಳು. ಇವರು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ SVS ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಗಿರಿಯಲ್ಲಿ ಮಾಡಿಕೊಂಡಿದ್ದು, ಇನ್ನು 24-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 92% ಅಂಕಗಳೊಂದಿಗೆ ಅವರು ಉನ್ನತ ಸಾಧನೆಯನ್ನ ಮಾಡಿದ್ದಾರೆ. ಅವರು 22-23ರಲ್ಲಿ ನಮ್ಮ ಲಿಯೋ ಕ್ಲಬ್ಬಿನ ಕೋಶಾಧಿಕಾರಿ ಸ್ಥಾನವನ್ನು ಕೂಡ ಅವರು ನಿರ್ವಹಿಸುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಅವರನ್ನು ವೇದಿಕೆಯಲ್ಲಿರುವವರು ದಯವಿಟ್ಟು ಸನ್ಮಾನಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಹೆತ್ತವರು ದಯವಿಟ್ಟು ವೇದಿಕೆಗೆ ಬನ್ನಿ. ಜಗದೀಶ್ ಪಡಿತಾಯ, ಇಬ್ರಾಹಿಂ ಪಡಿತಾಯ, ಮುಕುಂದ ಪ್ರಭು, ಜಯಂತಿ ಮುಕುಂದ ಪ್ರಭು, ಉಮೇಶ್ ಆಚಾರ್ಯ ಸರ್ ಬೇರೆ ಬನ್ನಿ. ರೀತಾ ಉಮೇಶ್ ಪ್ಲೀಸ್ ಎಲ್ಲರೂ ಬನ್ನಿ. ಫೋಟೋಗಾಗಿ ನೀವು ಅವರ ಜೊತೆಗೆ ನಿಂತ್ಕೊಳ್ಬೇಕು. ಇನ್ನು ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ನಮ್ಮ ಡಾಕ್ಟರ್ ವಸಂತ ಬಾಡಿಗರ ಆಸ್ಪತ್ರೆಯಲ್ಲಿ ಐಶ್ವರ್ಯ ಹಾಗೂ ಮಾನಸ ಜನಿಸಿದ್ದಾರೆ ಎಂಬುದನ್ನ ಅವರು ನಮಗೆ ಪರಿಚಯಿಸಿದ್ದಾರೆ. ನಿಜವಾಗಿ ಅದು ಅವರಿಗೂ ಕೂಡ ಒಂದು ಹೆಮ್ಮೆಯ ವಿಚಾರ. ಭಾರಿ ಅಪರೂಪದ ವ್ಯಕ್ತಿ ರಮೇಶನ ವ್ಯಕ್ತಿ. ನಿಮಗೆಲ್ಲ ಗೊತ್ತಿರ್ಬೋದು, ಇವರು ಪಾಲಮಂಗಳೂರಿನಲ್ಲಿ ಗಣೇಶ್ ಕಾಮತ್ ಅಂತೇಳಿ ಅವರ ಜೊತೆಗೆ ಸಾಧಾರಣ 15 ವರ್ಷಗಳಿಂದ ಪೇಪರ್ ಹಾಕುವ ವೃತ್ತಿಯನ್ನು ನಡೆಸಿಕೊಂಡು ಬಂದವರು. ಇವರಿಗೆ ಈಗ 50 ವರ್ಷ, ಮದುವೆ ಆಗಿಲ್ಲ. ಇವರಿಗೆ ಕಿವಿ ಕೇಳುವುದಿಲ್ಲ, ಬಾಯಿ ಬರುವುದಿಲ್ಲ. ಆದರೆ ಬೆಳಿಗ್ಗೆ 3 ಗಂಟೆಗೆ ಇವರ ದಿನಚರಿ ಸ್ಟಾರ್ಟ್ ಆಗುತ್ತೆ. 3 ಗಂಟೆಯಿಂದ 4 ಗಂಟೆಗೆ ಅಲ್ಲಿ ನಿತ್ಯ ದಿನಚರಿಗೆ ಬಂದು ಅಲ್ಲಿ ಪೇಪರ್ ಮಾರುವವರು 8 ಜನ ಹುಡುಗರಿದ್ರು ಕೂಡ 16 ಪೇಪರ್ಗಳಿದೆ. ಅದರಲ್ಲಿ 8 ಇಂಗ್ಲಿಷ್ ಪೇಪರ್ಗಳು, ಹಾಗೆ 8 ಕನ್ನಡ ಪೇಪರ್. 4 ಗಂಟೆಗೆ ಬಂದು 8 ಜನಕ್ಕೆ ಕರೆಕ್ಟಾಗಿ 16 ಇಂಗ್ಲಿಷ್ ಮತ್ತು ಕನ್ನಡ ಪೇಪರ್ ಜೋಡಿಸಿಕೊಡುವಂಥ ವ್ಯಕ್ತಿ ಇವರು. ಬೈ ಚಾನ್ಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಡೆಕ್ಕರ್ನಲ್ಲಿ ಯಾವುದಾದ್ರೂ ಪೇಪರ್ ಕಮ್ಮಿ ಬಂದಾಗ ಅದನ್ನು ಇಂಗ್ಲಿಷಲ್ಲೇ ಬರೆದು ಸಾಹುಕಾರರಿಗೆ ತೋರಿಸ್ತಾರೆ, ಇಂಥ ಪೇಪರ್ಗೆ ಬರಲಿಲ್ಲ ಅಂತೇಳಿ. ಹಾಗೆ ಅದರ ಜೊತೆಗೆ ಒಂದು ವಿಶೇಷ ಏನಂತ ಹೇಳಿದ್ರೆ, ಸಾಧಾರಣ 15 ವರ್ಷಗಳಿಂದ ಒಂದು ದಿವಸನೂ ಇವರ ವೃತ್ತಿಗೆ ತಪ್ಪಿಸಲಿಲ್ಲ. ಲಾಸ್ಟ್ ಇವರಿಗೆ 2 ವರ್ಷದ ಮೊದಲು ಇವರಿಗೆ ಆಕ್ಸಿಡೆಂಟ್ ಆಗಿ ಕಾಲಿಗೆ ರಾಡ್ ಹಾಕಿದೆ, ಸೈಕಲ್ ಯೂಸ್ ಮಾಡ್ತಾರೆ. ಆದರೂ ತನ್ನ ವೃತ್ತಿಯಲ್ಲಿ ಎಂತೂ ಒಂದು ದಿವಸ ಮಿಸ್ ಮಾಡಲಿಲ್ಲ. ಮೊನ್ನೆಗೆ ಇವರು 2 ವಾರದ ಮೊದಲು ಬೆಳಿಗ್ಗೆ 4 ಗಂಟೆಗೆ ಪೇಪರ್ ಹಾಕುವಾಗ 5 ಗಂಟೆ ಪೇಪರ್ ಹಾಕುವಾಗ ಒಂದು ಮನೆ ನಾಯಿ ಕಚ್ಚಿದೆ. ಅದನ್ನು ಬಂದು ನನ್ನ ಫ್ಯಾಕ್ಟ್ರಿಗೆ ಹೇಳಿದ್ರು. ಆ ನಾಯಿ ಕಚ್ಚಿದ್ದಕ್ಕೆ ಇಂಜೆಕ್ಷನ್ ಪಡೆದದ್ದು ಇವರು ಮಧ್ಯಾಹ್ನ 1 ಗಂಟೆ. ಇವರ ಈ ಒಂದು ಸೇವಾ ಪ್ರವೃತ್ತಿ ನನಗೆ ವಿಶೇಷವಾಗಿ ಮನ ಮುಟ್ಟಿತ್ತು. ಇವರಿಗೆ ಅಣ್ಣನ ಮನೆಯಲ್ಲಿ ಮೊಗಲಿದ್ದಾರೆ. ಇಂಥ ಅಪರೂಪದ ವ್ಯಕ್ತಿಯನ್ನು ನಮ್ಮ ಲಯನ್ಸ್ ಕ್ಲಬ್ ನನ್ನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಅವರಿಗೆ ಸನ್ಮಾನಿಸಿದ್ರಿ. ನಿಮಗೆಲ್ಲ ವಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಮಾತ್ರವಲ್ಲದೆ ಆ ವ್ಯಕ್ತಿಗೆ 5,000 ರೂಪಾಯಿಗಳ ದೇಣಿಗೆಯನ್ನು ಕೂಡ ನೀಡಿದ್ದಾರೆ ಸುಧಾಕರ್ ಆಚಾರ್ಯರವರು. ಧನ್ಯವಾದಗಳು ಸುಧಾಕರ್ ಆಚಾರ್ಯರವರು.
ಸುಮಾರು 53 ವರ್ಷಗಳ ಸಾರ್ಥಕ ಹಾಗೂ ನಿರಂತರ ಸೇವೆಯನ್ನು ಮಾಡುತ್ತಾ ಬಂದ ನಮ್ಮ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಬಂಟ್ವಾಳದ ಚುಕ್ಕಾಣಿಯನ್ನು ಹಿಡಿಯುವ ಸೌಭಾಗ್ಯ ನನ್ನದಾಗಿದೆ. ಪದಗ್ರಹಣ ಅಧಿಕಾರಿಯವರು ಪ್ರಮಾಣ ವಚನ ಬೋಧಿಸಿದಂತೆ ಮನಪೂರ್ವಕವಾಗಿ ಮುಂದಿನ 1 ವರ್ಷದ ಅವಧಿಗೆ ಕ್ಲಬ್ಬಿನ ಜವಾಬ್ದಾರಿಯನ್ನು ಅತ್ಯಂತ ಪ್ರೀತಿಯಿಂದ ಹಾಗೂ ಶ್ರದ್ಧೆಯಿಂದ ನಿರ್ವಹಿಸಿಕೊಂಡು ಸದಸ್ಯರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುನ್ನಡೆಸುತ್ತೇನೆ ಎಂಬ ಆತ್ಮವಿಶ್ವಾಸವನ್ನು ಹೊಂದಿರುತ್ತೇನೆ. ಸೇವೆಯೇ ಮೊದಲು ಎಂಬ ಧ್ಯೇಯವನ್ನು ಇಟ್ಟುಕೊಂಡು ನಾನು ನನ್ನ ತೃಪ್ತಿಗೆ ಇನ್ನಷ್ಟು ಮೆರುಗು ಎಂಬಂತೆ ಸಮಾಜಕ್ಕೆ ಒಂದು ಉತ್ತಮ ಶಾಶ್ವತ ಯೋಜನೆಯನ್ನು ನಮ್ಮ ನೂತನ ತಂಡದಿಂದ ನೀಡಿ ನಂತರ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಎಂದು ಭಾವಿಸುತ್ತೇನೆ. ನನಗೆ ಖಂಡಿತ ಹಾಗೂ ಧೈರ್ಯ ಹಾಗೂ ವಿಶ್ವಾಸವಿದೆ. ನಮ್ಮ ಬಂಟ್ವಾಳ ಕ್ಲಬ್ಬಿನ ಹಿರಿಯ ಸದಸ್ಯರ ಆಶೀರ್ವಾದ ಹಾಗೂ ಸಹಕಾರ ಇದ್ದಲ್ಲಿ ಯಾವುದೇ ದೊಡ್ಡ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಬಹುದು. ಕೇವಲ 1 ತಿಂಗಳ ಯೋಚನೆಯ ಫಲವಾಗಿ ಬಿಸಿ ರೋಡ್ ಪರಿಸರಕ್ಕೆ ಬಹುಜನರ ಉಪಯೋಗವಾಗುವ ಒಂದು ಬಸ್ಸು ತಂಗುದಾಣ ನಮ್ಮ ಕ್ಲಬ್ಬಿನ ವತಿಯಿಂದ ಆಗಿದೆ ಎಂಬ ಸಂತೃಪ್ತಿ ನನ್ನದು. ಈ ಒಂದು ಯೋಜನೆಗೆ ಸಹಕರಿಸಿದ ನಮ್ಮ ಎಲ್ಲ ಲಯನ್ಸ್ ಬಂಧುಗಳನ್ನು ಹಾಗೂ ಲಯನೇತರ ಬಂಧುಗಳನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇನೆ. ಇದೇ ರೀತಿಯ ಸಹಾಯ ಮುಂದೆಯೂ ನಿಮ್ಮಿಂದ ಸಿಗಲಿ ಎಂದು ಮನಪೂರ್ವಕವಾಗಿ ಆಶಿಸುತ್ತಾ ಪದಗ್ರಹಣವನ್ನು ಉತ್ತಮ ರೀತಿಯಾಗಿ ನಾನು ಈಗ ತಾನೇ ಪದಗ್ರಹಣ ಸ್ವೀಕರಿಸಿ ಲಯನ್ಸ್ ಕ್ಲಬ್ ಬಂಟ್ವಾಳದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಲಯನ್ ರೋಹಿತಾಶ್ವ ಸರ್ ತಮಗೆ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುವ ಜೊತೆಗೆ ನೂತನ ತಂಡಕ್ಕೆ ಶುಭ ಹಾರೈಸುತ್ತೇನೆ. ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಲಿಯೋ ಅಧ್ಯಕ್ಷರನ್ನಾಗಿ ಮಾಡಿದ ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. My dear Leo friends, today I stand before you proud and passionate to lead our pride as a Leo president. As a Leo, I embody the courage that defines our sign. My vision for our pride is simple: unity, creativity, and adventure. We together support each other passionately and shine brighter than ever. As a proud Leo president, I promise to listen to your ideas, empower your creativity and individuality, lead with confidence. I would also like to take a moment to express my heartfelt gratitude to my parents, Lion Sunil B and Suma Acharya, who are also an active Lion member. Mom and Dad, your support, guidance and love has made me in this position. I am honored to have you as my role models. Thank you very much. I also thank my grandmother and my little brother for their support. To all my Leo friends, this rules the pride with full enthusiasm and fun spirit. Feel free to enjoy every moment. Thank you one and all. ಅಧ್ಯಕ್ಷರನ್ನು ಅವರ ಖಜಾಂಚಿ ಮತ್ತು ಕಾರ್ಯದರ್ಶಿಯನ್ನು ಕೂಡ ಸನ್ಮಾನಿಸುತ್ತಿದ್ದಾರೆ. ಶ್ರೀಮತಿ ನಮ್ಮ ಅಧ್ಯಕ್ಷರಿಗೆ ಸದಾ ಸಹಕಾರ ನೀಡಿದ ಪುತ್ರ ಮೂರ್ವಿ ಕೂಡ ವೇದಿಕೆಯಲ್ಲಿ ಅವರ ಜೊತೆ ಇರಬೇಕು. ಬಂಧುಗಳೇ, ನೀವೆಲ್ಲರೂ ಗಮನಿಸಬಹುದು, ಒಂದು ಅದ್ಭುತವಾದಂತಹ ಸ್ಕ್ರಾಪ್ ಬುಕ್ ಮೂಡಿ ಬಂದಿದೆ. ಆ ಸ್ಕ್ರಾಪ್ ಬುಕ್ ಅನ್ನು ತಯಾರಿಸುವುದರಲ್ಲಿ 75% ಕೆಲಸ ಮಾಡಿದ್ದು ನಮ್ಮ ಅಧ್ಯಕ್ಷರ ಮಗನಾದ ಪೂರ್ವಿಕ್. ದಯವಿಟ್ಟು ಜೋರಾದ ಮಾಡಿ ನಮ್ಮ ಪೂರ್ವಿಕ್ ಅವರಿಗೆ. ಪೂರ್ವಿಕ್ ಮತ್ತು ನಯನ್ ವಿವೇಕಣಿಯವರ ಸಹಕಾರದಿಂದ ಈ ವರ್ಷ ಅದ್ಭುತವಾಗಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿ ಜಯಿಸಿದ್ದಾರೆ ನಮ್ಮ ಈ ಅಧ್ಯಕ್ಷರು.